ಸ್ನೇಹಿತರೆ ನಮಸ್ಕಾರ. SR Bhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನೀವು ನಮ್ಮ SR Bhu ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮ್ಮ SR Bhu ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಪ್ರತಿ ಒಂದು ವಿಡಿಯೋಗಳನ್ನು ಉದ್ಯೋಗದ ಮಾಹಿತಿ ಆಗಿರಬಹುದು, ಸರ್ಕಾರದ ಯೋಜನೆ ಆಗಿರಬಹುದು, ನಂತರ ಪೆನ್ಷನ್ ಸ್ಕೀಮ್ ಆಗಿರಬಹುದು, ಅದರ ಜೊತೆ ಆಧಾರ್ ಕಾರ್ಡ್ ಆಗಿರಬಹುದು, ಅದರ ಜೊತೆ ಗೃಹಲಕ್ಷ್ಮಿ ಆಗಿರಬಹುದು, ಇನ್ನಿತರ ಸರ್ಕಾರಿ ಹುದ್ದೆಗಳ ಮಾಹಿತಿ ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ರತಿಯೊಂದು ವಿಡಿಯೋನ. ಅದಕ್ಕಾಗಿ ನಮ್ಮ SR Bhu ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಂತರ ಇಲ್ಲಿ ಜಾಯಿನ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಜಾಯಿನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಬ್ರಾಂಜ್ ಇದೆ, ಸಿಲ್ವರ್ ಇದೆ, ಗೋಲ್ಡ್ ಇದೆ, ನಂತರ ಡೈಮಂಡ್ ಇದೆ. ಸೊ ಇದು ಆಪ್ಷನ್ ಕೊಟ್ಟಿದ್ದಾರೆ. ಬ್ರೋಂಜ್ ಅಂತ ಕ್ಲಿಕ್ ಮಾಡಿದಾಗ ಮೆಂಬರ್ಶಿಪ್ನ ತೆಗೆದುಕೊಳ್ಬೇಕಾಗುತ್ತೆ. ನೀವು ಮೆಂಬರ್ಶಿಪ್ನ ತೆಗೆದುಕೊಂಡ್ರೆ ಸೊ ಮೆಂಬರ್ಶಿಪ್ ಏನು ಮಾಡ್ಕೊಳ್ಬೋದು, ಲೈವ್ ಚಾಟ್ ಮಾಡ್ಬೋದು, ನಂತರ ಪ್ರಯಾರಿಟಿ ರಿಪ್ಲೈ ಟು ಕಮೆಂಟ್. ಸೊ ಡೈರೆಕ್ಟ್ ಆಗಿ ಕೂಡ ಇಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಓಕೆ, ಸೊ ಜಾಯಿನ್ ಆಗೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ನೀವು ಜಾಯಿನ್ ಆಗ್ಬೋದು. ಸೊ ಇಲ್ಲಿ ಸೂಪರ್ ಚಾಟ್ ಕೂಡ ಮಾಡ್ಬೋದು. ಇಲ್ಲಿ ಸೂಪರ್ ಚಾಟ್ ಆಪ್ಷನ್ ಕೂಡ ಇರುತ್ತೆ. ನಾವು ಲೈವ್ ಬರ್ತೀವಲ್ಲ ಅವಾಗ ಸೂಪರ್ ಚಾಟ್ ಆಪ್ಷನ್ ಕೂಡ ಎನೇಬಲ್ ಆಗುತ್ತೆ. ಸೊ ನಮ್ಮ ವಿಡಿಯೋಗಳು ಏನಾದರೂ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ನೋಡೋದಲ್ಲೇ ನಾವು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಸ್ನೇಹಿತರೆ, ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ತೀರಾ. ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ನಂತರ ಇಲ್ಲಿ ಟ್ರ್ಯಾಕ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ 6 ಕಂತುಗಳನ್ನ ತೆಗೆದುಕೊಂಡಿರ್ತಾರೆ. 7ನೇ ಕಂತು ಕೂಡ ಇನ್ನೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿರಲ್ಲ. ಹಾಗಿದ್ರೆ ಅದ್ರ ಬಗ್ಗೆ ಮಾಹಿತಿನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲೇ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಯಾವ ತಿಂಗಳಂದರೆ ಈಗ ಫೆಬ್ರವರಿ ತಿಂಗಳು ಅಂದರೆ 7ನೇ ಕಂತ ಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು ಸ್ನೇಹಿತರೆ ಅವರ ರೇಷನ್ ಕಾರ್ಡ್ ಇಲ್ಲಿ ಬಂದಿರುತ್ತೆ ನಂಬರು, ನಂತರ ಅವರ ಹೆಸರು ಬಂದಿರುತ್ತೆ. ನಂತರ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಏನು ತೋರಿಸ್ತಾ ಇಲ್ಲ ಅಂದರೆ ಪೇಮೆಂಟ್ ಸ್ಟೇಟಸಲ್ಲಿ ತೋರಿಸ್ತಾ ಇದೆ. ಪುಷ್ ಟು DBT ಆನ್ ಮಾರ್ಚ್ 10th 2024 ಅಂತ ಬರ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಏನು ಮಾಡಿದರೆ DBT ಮೂಲಕ ನಿಮಗೆ ಹಣ ವರ್ಗಾವಣೆ ಮಾಡಿದಾನಂತ ಹೇಳ್ಬೋದು. ಸೊ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂದರೆ ಇದೇ ತಿಂಗಳ 10ನೇ ತಾರೀಕು ಅವರು DBT ಪುಷ್ ಮಾಡಿದರೆ. ಸೊ ವೆಯ್ಟ್ ಮಾಡ್ಕೊಳ್ಳಿ. ಮುಂದಿನ ತಿಂಗಳೊಳಗೆ ನಿಮ್ಗೆ ಏನಾಗುತ್ತೆ, ನಿಮ್ಮ 7ನೇ ಕಂತು ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ ಇನ್ನೂ ಕೂಡ ನಿಮಗೆ ಇಲ್ಲಿ DBT ಪುಷ್ ಅಂತ ಬರ್ತಾ ಇಲ್ಲ ಅಂದರೆ ಇಲ್ಲಿ ಬ್ಯಾಂಕ್ಗೆ ಲಿಂಕ್ ಇಲ್ಲ ಅಂತ ಅರ್ಥ. ಓಕೆ, ಯಾವ ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಇರುತ್ತೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಟು NPCI ಲಿಂಕ್ನ ಮಾಡ್ಕೊಳ್ಬೇಕಾಗುತ್ತೆ. NPCIನ ಲಿಂಕ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಪುಷ್ ಟು DBT ಅಂತ ಬರುತ್ತೆ. ಸೊ ಇದು ಬರಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಏನಾಗಿರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕು. ಅದನ್ನು ಮಾಡಲಿಕ್ಕೆ ನೀವು NPCI ಫಾರ್ಮ್ನ ಕೊಡಬೇಕಾಗುತ್ತೆ. ಸೊ ಬ್ಯಾಂಕಲ್ಲಿ ಹೋದಾಗ ಏನು ಮಾಡ್ತಾರೆ, ನಿಮಗೆ NPCI ಫಾರ್ಮ್ ತೆಗೆದುಕೊಳ್ತಾರೆ, ಯಾವುದೇ ರೀತಿ ರೆಸ್ಪಾನ್ಸ್ ಕೊಡೋಲ್ಲ. ಸೊ ಅದಕ್ಕಾಗಿ ನೀವು ಅವ್ರ ಹತ್ರ ಹೇಳಬೇಕು, ಸರ್ ನಮ್ಮದು NPCI ತೋರಿಸ್ತಾ ಇಲ್ಲ, ಸೊ ಚೆಕ್ ಮಾಡಿದಾಗ ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳಿದಾಗ ಅವ್ರಿಗೆ ನೀವು ಲಿಂಕ್ ಮಾಡಿ ನಂತರ ಲಿಂಕ್ ಮಾಡಿ ಅಂತ ಹೇಳಿ ಸೊ ಅವರು ಅದನ್ನು ಮಾಡಿಕೊಡ್ತಾರೆ. ಓಕೆ, ಸೊ ಚಾರ್ಜಸ್ ಇರುತ್ತೆ ಅದಕ್ಕೆ ಮಾಡಲಿಕ್ಕೆ. ಸೊ ಜಾಸ್ತಿ ಏನಿರಲ್ಲ, ಒಂದು 50 ರೂಪೀಸ್ ಅಂತ ಇರುತ್ತೆ. ಸೊ 50 ರೂಪೀಸ್ ಪೇ ಮಾಡಿದ್ರೆ ಸಾಕು ನಿಮಗೆ. ಸೊ ಅಲ್ಲಿ ನಿಮಗೆ ಲಿಂಕ್ ಮಾಡಿ ನಂತರ ಲಿಂಕ್ ಕೂಡ ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ NPCI ಸರ್ವರ್ ಮೂಲಕ ಏನಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ಗೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರುತ್ತೆ ಅದೇ ಬ್ಯಾಂಕ್ಗೆ NPCI ಏನಾಗುತ್ತೆ ಲಿಂಕ್ ಆಗುತ್ತೆ ಅಂತ ಹೇಳ್ಬೋದು. ನಂತರ NPCIಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿದಾಗ ಆಧಾರ್ ಸರ್ವರ್ ಮೂಲಕ ಏನಾಗುತ್ತೆ, ಈ ರೀತಿ ಪುಷ್ ಟು DBT ಅಂತ ಬರುತ್ತೆ. ಓಕೆ, ಸೊ ತಡೆ ಹಿಡಿಯಲಾದ ಕಂತುಗಳೇನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ 7ನೇ ಕಂತು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅದರ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ವಿಡಿಯೋ ಕಮೆಂಟ್ ಮೂಲಕ ಕೇಳ್ಬೋದು. ಸೊ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಏನಾದರೂ ಇದು ಸಮಸ್ಯೆ ಬಂದರೆ ನಮಗೆ ಕಮೆಂಟ್ ಮೂಲಕ ಕೂಡ ಕೇಳ್ಬೋದು, ಅಲ್ಲೇ ನಾವು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಪ್ರತಿ ಒಂದು ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಏನಾದರೂ ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾವೊಂದು ವಿಡಿಯೋನ ಮಾಡಬೇಕಂತ ನಿಮಗೆ ತಿಳಿಸಿದರೆ ಅದರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ನಿಮ್ಮ ಮುಂದೆ ಆ ವಿಡಿಯೋದ ಬಗ್ಗೆ ಮಾಹಿತಿನ ಕೊಡ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.